ಹರಿ ಓಂ ಧನ್ವಂತ್ರಿ. 23ನೇ ತಾರೀಕು ಸೆಪ್ಟೆಂಬರು ಎಲ್ಲ ಭಾರತದಲ್ಲೂ ಆಯುರ್ವೇದ ದಿನಾಚರಣೆ ಮಾಡ್ತಾ ಇದ್ದೀವಿ. ಆಯುರ್ವೇದ ಅನ್ನೋದು 5,000ಕ್ಕಿಂತ ಹೆಚ್ಚು ವರ್ಷಗಳಾಗಿದೆ. ಸೊ ಡಿಕೇಡ್ಸ್ ಆಗಿದೆ, 5,000 ಇಯರ್ಸ್ಗಿಂತ ಜಾಸ್ತಿ ಡಿಕೇಡ್ಸ್ ಆಗಿ ಆಯುರ್ವೇದ ಶುರು ಆಗಿದೆ. ನಾವು ಆಯುರ್ವೇದದಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಎಲ್ಲರೂ ಹೇಗಪ್ಪ ಸುಖವಾಗಿರ್ಬೋದು ಅಂಥೇಳಿ ಈ ಒಂದು ಟಿಪ್ಪು ನಾವೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ರೀತಿಯೂ ಕಾಯಿಲೆ ಕಸಲೆಗಳು ನಮಗೆ ಬಂದು ಹಮ್ಕೊಳ್ಳಲ್ಲ. ಏನಪ್ಪ ಅದು ಅಂತ ಹೇಳಿದ್ರೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಾಕಾರಿ ವಿಷಯಸ್ಸು ಅಸಕ್ತಃ ಧಾತಃ ಸಮಃ ಸತ್ಯಪರಾಕ್ಷಮಾವಾನ್ ಆಪ್ತೋಪಸೇವಿ ಚ ಭವತ್ಯ ರೋಗ. ಹೇಗಪ್ಪ ನಾವು ಆರೋಗ್ಯವಾಗಿರಬೇಕು, ಹೇಗೆ ನಮಗೆ ರೋಗಗಳು ಬಂದು ಅಂಟ್ಕೋಬಾರ್ದು ಅಂತ ಹೇಳಿದ್ರೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ, ದಿನನಿತ್ಯ ನಾವು ಹಿತವಾಗಿರೋಂಥ ಆಹಾರ ಮತ್ತು ವಿಹಾರಗಳನ್ನ ಸೇವಿಸಬೇಕು. ಸಮೀಕ್ಷಾಕಾರಿ ವಿಷಯೇಸು ಅಸಕ್ತಃ, ನಮ್ಮ ಜ್ಞಾನೇಂದ್ರಗಳು ಅಂದರೆ ಕಣ್ಣಾಗಲಿ, ಮೂಗಾಗಲಿ, ಕಿವಿ ಆಗಲಿ, ಬಾಯಿ ಆಗಲಿ, ಇದನ್ನೆಲ್ಲನೂ ನಾವು ಹೇಗೆ ಕಂಟ್ರೋಲ್ಡು ಅಂದರೆ ಹಿತಮಿತವಾಗಿ ಉಪಯೋಗಿಸ್ಬೇಕು. ಹಾಗಾಗ್ಬಿಟ್ಟು ಈಗಿನ ಕಾಲದಲ್ಲಿ IT ಫೀಲ್ಡು ತುಂಬ ದೊಡ್ಡ ಫೀಲ್ಡ್ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಕ್ರೀನ್ ಟೈಮು ಜಾಸ್ತಿ ಆಗುತ್ತೆ, ಮೊಬೈಲ್ ನೋಡೋದು ಜಾಸ್ತಿ ಆಗಿದೆ. ಸೊ ಈ ವಿಷಯದಲ್ಲಿ ಏನು ಗೊತ್ತಾ, ಆಯುರ್ವೇದ 5,000 ಹಿಂದೆನೇ ಹೇಳಿದ್ದಾರೆ ನಾವು ಇದನ್ನೆಲ್ಲ ಹಿತಮಿತವಾಗಿ ಉಪಯೋಗಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ಸಮೀಕ್ಷಾಕಾರಿ ವಿಷಯೇಶು ಅಸಕ್ತಃ ಧಾತಃ ಸಮಃ, ಯಾವಾಗಲೂ ಕೊಡೋರಾಗಬೇಕು, ಒಬ್ರಿಗೆ ಸಹಾಯ ಮಾಡ್ತಾ ಇರಬೇಕು. ಕ್ಷಮಾವಾನ್, ಪೇಷನ್ಸ್ ಇಟ್ಕೋಬೇಕು. ಈಗಿನ ಕಾಲದಲ್ಲಿ ಬರೀ ರೋಡಲ್ಲಿ ಕೂಡ ಏನು ಯಾರಿಗೂ ಪೇಷನ್ಸೇ ಇಲ್ಲ. ಆ ಪೇಷನ್ಸ್ ಕಳ್ಕೊಂಡ್ಬಿಟ್ರೆ ಆಕ್ಸಿಡೆಂಟ್ಗಳೆಲ್ಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಎಲ್ಲರೂ ಪೇಷನ್ಸನ್ನು ಉಳಿಸ್ಕೋಬೇಕು. ಕ್ಷಮಾವಾನ್ ಆಪ್ತೋಪಸೇವಿ ಚ ಭವತ್ಯ ರೋಗ, ಆಪ್ತಗಳೆಲ್ಲ ಸೇವೆ ಮಾಡಬೇಕು. ಇಷ್ಟೆಲ್ಲ ಮಾಡ್ತು ಅಂತ ಹೇಳಿಬಿಟ್ರೆ ನಮಗೊಂದು ಲೈಫ್ ಇನ್ಶೂರೆನ್ಸ್ ಬಂದ ಹಾಗೆ. ಆಯುರ್ವೇದದ ಪದ್ಧತಿಯಿಂದ ನಮಗೆ ಯಾವಾಗಲೂ ದೀರ್ಘ ಯಾವ ರೀತಿಯೂ ಕಾಯಿಲೆಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ.